ಇದು ಸೊ ಇದರಲ್ಲಿ UGNX 7.5 Win32 ಅಂತ ಒಂದು ಫೋಲ್ಡರ್ ಇದೆ. ಅದರೊಳಗೆ ಮ್ಯಾಗ್ನಿಟ್ಯೂಡ್ ಅಂತ ಒಂದು ಡೈರೆಕ್ಟ್ರಿ, ಅದರಲ್ಲಿ Win32 ಅನ್ನೋ ಒಂದು 64 ಬಿಟ್ ಇಲ್ಲ, ನಂಗೆ 32 ಒಂದೇ ಬರೋದು. 32 ಒಳಗಡೆ UGS4.lic ಇದೊಂದು ಲೈಸೆನ್ಸ್ ಫೈಲು. ಇದನ್ನು ಕಾಪಿ ಮಾಡ್ಕೋಬೇಕು, ಆಯಿತಾ? ಎಲ್ಲಿ ಹಾಕೋಣ ನಿಮ್ಮ ಕಂಪ್ಯೂಟ್ರಲ್ಲಿ? ಸಿಲೇನಾ? CL. ಇಲ್ಲಿ ಹೋಗಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ, ನ್ಯೂ ಫೋಲ್ಡರ್ LIC ಅಂತ, ಆಯಿತಾ? ಇದು ಅಲ್ಲಿ ಪೇಸ್ಟ್ ಮಾಡಿ. ಈ ಫೈಲ್ನ ಓಪನ್ ವಿತ್ ನೋಟ್ ಪ್ಯಾಡ್. ಸ್ಟೋರ್ ಬ್ಯಾಕ್ ಓಪನ್ ಆಯಿತು. ಮೋರ್ ಇದು ನೋಟ್ ಪ್ಯಾಡ್, ಆಯಿತಾ? ಇಲ್ಲಿ ದಿಸ್ ಅಂಡರ್ಸ್ಕೋರ್ ಹೋಸ್ಟ್ ಅಂತ ಅಷ್ಟನ್ನು ಮಾತ್ರ ನಿಮ್ಮ ಕಂಪ್ಯೂಟರ್ ನೇಮಿಂದ ಯು ಹ್ಯಾವ್ ಟು ರೀಪ್ಲೇಸ್ ದಿಸ್ ಅಂಡರ್ಸ್ಕೋರ್ ಹೋಸ್ಟ್ ಬೈ ಯುವರ್ ಕಂಪ್ಯೂಟರ್ ನೇಮ್. ನಿಮ್ಮ ಕಂಪ್ಯೂಟರ್ ನೇಮ್ ಏನು? ಸೇ ಕಂಪ್ಯೂಟರ್ ಪ್ರಾಪರ್ಟೀಸ್. ಇದರಲ್ಲಿ ಸಿ ಹೋಮ್ PC. ಇಲ್ಲಿ ಜಸ್ಟ್ ಕಾಪಿ ದಿಸ್, ಯಾಕೆಂದರೆ ಇಟ್ಸ್ ಕೇಸ್ ಸೆನ್ಸಿಟಿವ್. ಕಾಪಿ ಆ್ಯಂಡ್ ಪೇಸ್ಟ್. ಇದೆಯಾ? ದಿಸ್ ಹೋಸ್ಟ್ಗೆ ಪೇಸ್ಟ್ ಅಂತ. ಸೇವ್ ದಿಸ್ ಫೈಲ್. ನಾವು ಗೋ ಫಾರ್ ದಿಸ್. ಇಲ್ಲಿ UGNX 7.5 ಲಾಂಚ್ ಅಂತ ಇದೆ. ಸೊ ಇನ್ಸ್ಟಾಲ್ ಲೈಸೆನ್ಸ್ ಸರ್ವರ್. ಅದರಲ್ಲಿ ಸಿ ಡ್ರೈವ್ ಅಂದರೆ ಸಿ ಡ್ರೈವ್, ಸಿ ಡ್ರೈವ್. ಆ್ಯಂಡ್ ಇಲ್ಲಿ ಬ್ರೌಸ್ ಟು ಲೈಸೆನ್ಸ್ ಫೈಲ್. ಇವಾಗ ನಾವು ಹಾಕಿದ್ದೀವಲ್ಲ ಸಿ ಡ್ರೈವಲ್ಲಿ LIC ಫೋಲ್ಡ್ರು UGS4.lic, ಆ ಫೈಲ್ಗೆ ಹೌ ಟು ಬ್ರೌಸ್. ಸೊ ಇಲ್ಲಿ ಇನ್ಸ್ಟಾಲ್. ಇವಾಗ ಇದು ಇಂಪಾರ್ಟೆಂಟ್. ಇಲ್ಲಿ ಏನಂದರೆ ಮ್ಯಾಗ್ನಿಟ್ಯೂಡ್ ಒಳಗಡೆ ಇನ್ಸ್ಟಾಲ್ ಅಂತ ಒಂದು ಇದೆ. ಇದು ಈ 12 ಸ್ಟೆಪ್ಸು ಯು ಹ್ಯಾವ್ ಟು ಫಾಲೋ. ಇವಾಗ UGS ಲೈಸೆನ್ಸ್ ಮಾಡಿದ್ದೀವಿ. ಯು ಹ್ಯಾವ್ ಟು ಗೋ ಫಾರ್ ದಿಸ್ LM ಟೂಲ್ಸ್ಗೆ. ಇಲ್ಲಿ ಹೋದರೆ ಬಂದಿರುತ್ತೆ LM ಟೂಲ್ಸ್. ಡೆಸ್ಕ್ಟಾಪ್ ಮೇಲೆ ಇರುತ್ತೆ ಅದು. ಡೆಸ್ಕ್ಟಾಪ್ ಅಲ್ಲ, ಪ್ರೋಗ್ರಾಮ್ ಫೈಲ್ಸಲ್ಲಿ ಬಂದಿರುತ್ತೆ. ಮೋಡ್ ಕಂಪ್ಯೂಟರ್, ಮೈ ಕಂಪ್ಯೂಟರ್. ಡೆಸ್ಕ್ಟಾಪ್ ಮೇಲೆ ಬಂದಿರುತ್ತದ. ಆಲ್ ಪ್ರೋಗ್ರಾಮ್ಸ್ ಎಲ್ಲಿ ಇರುತ್ತೆ ಇದರಲ್ಲಿ? ಆಲ್ ಪ್ರೋಗ್ರಾಮ್ ಸರ್ ಇಲ್ಲಿ ಅದಕ್ಕೆ ಬರೀ ಸರ್ ಇಲ್ಲಿ ಲಾಸ್ಟ್ ನೋಡಿ ಇಲ್ಲಿ ಬಂದಿರುತ್ತೆ
LM ಟೂಲ್ಸ್ನ ಸಿ ಬಂದಿರುತ್ತಾ, ಇದು ಎಸ್. ಇದರಲ್ಲಿ ಈ ಸ್ಟೆಪ್ಸ್ನ ಫಾಲೋ ಮಾಡಿ. ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಈ ಸ್ಟೆಪ್ಸು. ಸೊ ಕಾನ್ಫಿಗರೇಷನ್ ಯೂಸರ್ ಸರ್ವರ್, UGS ಲೈಸೆನ್ಸ್ ಇದಿದೆ. ಇವಾಗ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್. ಇದರಲ್ಲಿ ಫೋರ್ಸ್ಫುಲಿ ಸ್ಟಾಪ್ ಸರ್. ಸ್ಟಾಪಿಂಗ್ ಸರ್ವರ್ ಅಂತ ಇದು ಬಂದಾಗ ಮತ್ತೆ ಯು ಹ್ಯಾವ್ ಟು ಗೋ ಫಾರ್ ಯುವರ್ ಪ್ರೋಗ್ರಾಮ್ಸ್. ಇದರಲ್ಲಿ Win32 ಅಂತದೆ. ಇದು ಒಂದು ಜಿಪ್ ಫೈಲ್, UGS LMD4. ಇದರೊಳಗೆ ಜಿಪ್ ಒಳಗೆ ಯು ಹ್ಯಾವ್ ಟು ಅನ್ಜಿಪ್ ದಿಸ್, ಎಕ್ಸ್ಟ್ರಾಕ್ಟ್ ದಿಸ್. exe ಫೈಲ್ ಇದೆ, ಎಕ್ಸ್ಟ್ರಾಕ್ಟ್ ಎಲ್ಲಿಗೆ ಅಂದರೆ ಸಿ ಡ್ರೈವಲ್ಲಿ LIC ಫೋಲ್ಡ್ರಿಗೆ ಎಕ್ಸ್ಟ್ರಾಕ್ಟ್. ಅದೇ ಆಗುತ್ತೆ, ಎಕ್ಸ್ಟ್ರಾಕ್ಟ್ ಆಯಿತು. ಇವಾಗ ಸಿ ಡ್ರೈವ್ಗೆ ಹೋಗಿ LIC ಫೋಲ್ಡರ್ಗೆ ಹೋಗಿ ಈಗ ಇದನ್ನು ಕಾಪಿ ಮಾಡಿ, UGS LMD ಈ ಫೈಲ್ನ ಕಾಪಿ ಮಾಡಿ. ಸಿ ಡ್ರೈವ್ಗೆ ಹೋಗಿ ಪ್ರೋಗ್ರಾಮ್ ಫೈಲ್ಸ್ಗೆ ಹೋಗಿ ಇಲ್ಲಿ UGS ಬಂದಿರುತ್ತೆ, ಅದರಲ್ಲಿಗೆ UGS ಲೈಸೆನ್ಸ್ ಅಲ್ಲಿ ಪೇಸ್ಟ್ ಅಂದರೆ ಓವರ್ ರೈಟ್, ರೀಪ್ಲೇಸ್ ಕಂಟಿನ್ಯೂ ಬಂತ. ಇವಾಗ ಈ ಫೈಲ್ನ ಸ್ಟಾರ್ಟ್ ಸರ್ವರ್ ಸ್ಟಾರ್ಟೆಡ್ ಸಕ್ಸಸ್ಫುಲ್, ದಟ್ ಈಸ್ ಇಂಪಾರ್ಟೆಂಟ್ ಅಂತ. ಇವಾಗ ಇದನ್ನು ಹಾಕ್ಬಿಟ್ಟು ಇನ್ಸ್ಟಾಲ್ NX. ಸೊ ನೆಕ್ಸ್ಟ್ ಅಂತ ಹೇಳ್ತೀನಿ. ಸೊ ಯು ಕ್ಯಾನ್ ಗೋ ಫಾರ್ ಕಸ್ಟಮೈಸ್ ಆರ್ ಟಿಪಿಕಲ್. ಸಿನ್ಸ್ ಯು ಹ್ಯಾವ್ ಬ್ರಾಟ್ ಇಯರ್ ಕಸ್ಟಮೈಸ್, ಜಾಗ ಏನು ಜಾಸ್ತಿ ಇದೆ. ಇವಾಗ ನೆಕ್ಸ್ಟ್ ಸಿ ಡ್ರೈವಲ್ಲೇ ಇದೆ. ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಸಿ ಇಲ್ಲಿ ಬಂತು ಹೋಮ್ PC ಅಂತ. ನೆಕ್ಸ್ಟ್ ಸಿ ಇಂಗ್ಲೀಷ್, say next install. So it will take time. ಪಾಸ್ ಮಾಡಿರಿ. ಸೊ ಇವಾಗ ಫಿನಿಶ್ ಅಂದಮೇಲೆ ಇವಾಗ ಇಂಪಾರ್ಟೆಂಟ್ ಏನಂದರೆ ಈ ಫೋಲ್ಡರಲ್ಲಿ ಇದು ಮ್ಯಾಗ್ನಿಟ್ಯೂಡಲ್ಲಿ Win32. ಇದರೊಳಗಡೆ NX 32 ಬಿಟ್ಸ್ ಪ್ರೋಗ್ರಾಮ್ ಫೈಲ್ಸ್, UGS NX 7.5. ಇದು ಡ್ರಾಫ್ಟ್ ಪ್ಲಸ್, ಇದರಲ್ಲಿ ಐಡಿಯಾಸ್. ಇದು ಒಂದು ಫೈಲ್ ಇದೆ, ಇದನ್ನು ಕಾಪಿ ಮಾಡ್ಕೋಬೇಕು ಆಯಿತಾ. ಇದನ್ನು ಸೇಮ್ ಪಾತಲ್ಲಿ program files ಅಲ್ಲಿ you have to put in the same path. UGS ಇದು NX 7.5 draft as ideas gateway ideas. Here you have to say paste.
ಮತ್ತೆ ಇಲ್ಲಿ ಹೋಗ್ಬಿಟ್ಟು ಇದು NX ಎಕ್ಸ್ಟ್ರಾ ಇದರೊಳಗೆ ಫೈಲ್ ಇದು copy this file, go for this NX extra, here you have to say paste, ಇಲ್ಲಿ overwrite ಅಂತ ಕೇಳುತ್ತೆ ಅಂತ. ಇಲ್ಲಿ ಒಂದು ಟೆಲ್ ಫೈಲ್ ಇದೆ, ಇದರೊಳಗಡೆ ಇನ್ನೊಂದು ಟೆಲ್ ಫೈಲ್ ಇದೆ, ಅದನ್ನು ಕಾಪಿ ಮಾಡಿ ಅಲ್ಲೇ ರೀಪ್ಲೇಸ್. Now I'll go for plot. ಇಲ್ಲಿ ಇರುತ್ತೆ dx. ಒಂದು ಫೈಲ್ನ ಎಲ್ಲೇ ಬೇರೆ ಕಡೆ ಕಾಪಿ ಮಾಡಿದ್ರು ಆಗಲ್ವಾ ಸರ್ ಇನ್ಸ್ಟಾಲು? ಪಾತಲ್ಲಿ ಅದೇ ಮಾಡಬೇಕು. ಅಷ್ಟೇ, ರೈಟ್. ಟೋಟಲಿ ಇಷ್ಟೇ.